ನೋಡಿ ಇಷ್ಟು ಅವರೆಕಾಯನ್ನು ಸುಲಿದಿಟ್ಕೊಂಡಿದ್ದೀವಿ. ಇದನ್ನ ಇವಾಗ ಕುಕ್ಕರ್ಗೆ ಹಾಕಿ ಬೇಯಿಸ್ಬಿಡೋಣ. 2 ವಿಷಲ್ ಸಾಕು. ಹಸಿ ಕಾಳಾಗಿರೋದ್ರಿಂದ 1 ವಿಷಲ್ಗೂ ಆಗಿಬಿಡುತ್ತೆ. ಇಲ್ಲಿ ನಾನು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಕೊಬ್ಬರಿ ಇದು ಮಿಕ್ಸಿಗೆ ಹಾಕಲಿಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆನಿಯನು ಮತ್ತು ಬೆಳ್ಳುಳ್ಳಿ ಟೊಮೊಟೊನ ಇದಕ್ಕೆ ಅದ್ರ ಜೊತೆ ಸೇರಿಸಿ ಹಾಕೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಕಡಲೆ ಕಾಳನ್ನು ತೊಗೊಂಡಿದ್ದೀನಿ. ಏನಂತಾರೆ ಅದಕ್ಕೆ? ಕಡಲೆಕಾಳು ಆಯಿತು. ಆಮೇಲೆ ಇದು ನೋಡಿ, ನಾನು ಏನಂತಾರೆ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಡಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಪಲ್ಯವನ್ನು ಮಾಡ್ತಾ ಇರೋದು ನಾನು, ಅವರೆಕಾಳು ಪಲ್ಯ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದಕ್ಕೆ ಈಗ ಸ್ವಲ್ಪ ಇಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ನೋಡಿ, ಹಸಿ ಕೊಬ್ಬರಿ. ನಾನು ಹುಣಸೆಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಏನು ಒಣ ಕೊಬ್ಬರಿ ಮತ್ತು ಮಸಾಲೆ ಕೂಡ ಹಾಕ್ಕೋಬೋದು. ಇಲ್ಲಿ ಮಸಾಲೆ ನಮಗೆ ಇಷ್ಟ ಆಗಲ್ಲ, ಅದಕ್ಕೆ ನಾವು ಇದನ್ನ ಹಾಕೋತಾ ಇದ್ದೀವಿ. ಆವಾಗಲೇ ತೋರಿಸಿದ್ನಲ್ಲ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಮಿಕ್ಸಿಗೆ ಸ್ವಲ್ಪ 1.5 ಅಷ್ಟು ಖಾರ ಪುಡಿಯನ್ನು ಚಮಚದಷ್ಟು ಹಾಕ್ತಾ ಇದ್ದೀನಿ ನಾನು. ಆಯಿತು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅದರ ನೆಕ್ಸ್ಟು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು 1.5 ಅಷ್ಟು ಹಾಕ್ತಾಯಿದ್ದೀನಿ. ಇದ್ರ ಬದಲು ನೀವು ಏನು ಮಾಡ್ಬೋದು ಅಂದರೆ ಚಕ್ಕೆ ಲವಂಗ ನಾವೇನು ನಾನ್ ವೆಜ್ಗೆ ಹಾಕ್ತೀವಲ್ಲ ಅದಕ್ಕೆ ಹಾಕುವಂತಹ ಪದಾರ್ಥಗಳನ್ನು ಇದಕ್ಕೆ ಹಾಕೋಬೋದು. ಬಟ್ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ. ಇದು ಪಲ್ಯವನ್ನು ಮಾಡ್ತಿರೋದು ಡಿಫ್ರೆಂಟ್ ಸ್ಟೈಲಲ್ಲಿ ನೋಡಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಬಿಡೋಣ. ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಈ ಕುಕ್ಕರನ್ನು ತೆಗೆಯೋಣ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ 2 ಮೆಣಸಿನಕಾಯಿ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಜೊತೆ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಈ ಥರ ತೊಳೆದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಗೊಳ್ತೀನಿ. ಇಲ್ಲಿ ಹುಳಿ ಏನು ತೆಗೆದಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು ಅನಿಸುತ್ತೆ, ಯಾಕಂದರೆ ನಾವು ಟೊಮೊಟೊ ಹಣ್ಣು ಹಾಕಿದ್ದೇವಲ್ಲ ಅದಕ್ಕೋಸ್ಕರ. ಇದು ರೈಸ್ಗೂ ಬರುತ್ತೆ ಮತ್ತು ಆಯಿತು. ಆಮೇಲೆ ರೊಟ್ಟಿಗೂ ಬರುತ್ತೆ. ಆ ಥರ ಮಾಡಿದ್ದೀನಿ ನಾನು ಇಲ್ಲಿ ಪಲ್ಯನ ನೋಡಿ. ಗಮ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ.